ನೀನು ಇದ್ದರೆ ಸಾಕು. ಅನಿರುದ್ಧ ಮತ್ತು ನಂದಿನಿ ಮದುವೆಯಾಗಿ 3 ವರ್ಷಗಳಾಗಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ಮನಸಾರೆ ಪ್ರೀತಿಸುತ್ತಿದ್ದರು. ಅವರ ಪ್ರೀತಿಯ ವಿಶೇಷತೆ ಎಂದರೆ ದುಬಾರಿ ಉಡುಗೊರೆಗಳಲ್ಲ, ಪ್ರತಿದಿನದ ಸಣ್ಣ ಸಣ್ಣ ಕಾಳಜಿಗಳಲ್ಲಿತ್ತು. ಒಂದು ದಿನ ನಂದಿನಿಗೆ ಕೆಲಸದ ಒತ್ತಡದಿಂದ ತುಂಬ ಬೇಸರವಾಗಿತ್ತು. ಅವಳು ಮನೆಗೆ ಬಂದಾಗ ಯಾವುದೇ ಮಾತಿಲ್ಲದೆ ಸೋಫಾದ ಮೇಲೆ ಕುಳಿತುಕೊಂಡಳು. ಅನಿರುದ್ಧ ಅವಳ ಮುಖ ನೋಡುತ್ತಿದ್ದಂತೆಯೇ ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ. ಏನೂ ಕೇಳದೆ 1 ಕಪ್ ಬಿಸಿ ಕಾಫಿ ಮಾಡಿ ಅವಳ ಕೈಗೆ ಕೊಟ್ಟ. ಏನಾಯಿತು ಎಂದು ಒತ್ತಾಯಿಸದೆ, ನಾನು ಇಲ್ಲಿದ್ದೀನಿ, ನೀನು ಮಾತನಾಡಬೇಕು ಅನಿಸಿದಾಗ ಹೇಳು ಎಂದು ನಗುತ್ತಾ ಹೇಳಿದ. ಆ ಮಾತು ಕೇಳಿದ ನಂದಿನಿಯ ಕಣ್ಣಲ್ಲಿ ನೀರು ತುಂಬಿತು. ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕಿದ್ದಕ್ಕೆ ನಾನು ತುಂಬ ಅದೃಷ್ಟವಂತೆ ಎಂದಳು. ಅನಿರುದ್ಧ ಅವಳ ಕೈ ಹಿಡಿದು, ಜೀವನದಲ್ಲಿ ಸಂತೋಷದ ದಿನಗಳಿರುತ್ತವೆ, ಕಷ್ಟದ ದಿನಗಳೂ ಇರುತ್ತವೆ, ಆದರೆ ಯಾವುದೇ ದಿನವಾಗಿರಲಿ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಎಂದ. ಆ ದಿನ ಇಬ್ಬರೂ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತು ಚಂದ್ರನನ್ನು ನೋಡುತ್ತಾ ತಮ್ಮ ಕನಸುಗಳ ಬಗ್ಗೆ ಮಾತನಾಡಿದರು. ದುಬಾರಿ ಉಡುಗೊರೆಗಳೂ ಇರಲಿಲ್ಲ, ದೊಡ್ಡ ಸಂಭ್ರಮವೂ ಇರಲಿಲ್ಲ, ಆದರೆ ಅವರ ಹೃದಯಗಳಲ್ಲಿ ಪರಸ್ಪರದ ಮೇಲಿನ ನಂಬಿಕೆ, ಗೌರವ ಮತ್ತು ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಅವರು ಪ್ರತಿದಿನ ಒಬ್ಬರನ್ನೊಬ್ಬರು ಆಯ್ಕೆ ಮಾಡುತ್ತಿದ್ದರು, ಸಂತೋಷದಲ್ಲೂ ಸವಾಲಿನ ಕ್ಷಣದಲ್ಲೂ. ಅದಕ್ಕೆ ಅವರ ಪ್ರೀತಿ ದಿನದಿಂದ ದಿನಕ್ಕೆ ಇನ್ನಷ್ಟು ಗಟ್ಟಿಯಾಗುತ್ತಿತ್ತು. ನಿಜವಾದ ಪ್ರೀತಿ ಎಂದರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ಕಷ್ಟದ ಸಮಯದಲ್ಲೂ ಕೈಬಿಡದೆ ಜೊತೆಯಾಗಿ ನಿಲ್ಲುವುದೇ ನಿಜವಾದ ಪ್ರೀತಿ. ನಮಸ್ಕಾರ ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾಗುತ್ತಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲವೇ ನನಗೆ ಹೊಸ ಉತ್ತಮ ವಿಷಯಗಳನ್ನು ನಿಮ್ಮ ಮುಂದೆ ತರಲು ದೊಡ್ಡ ಪ್ರೇರಣೆ. ಇನ್ನಷ್ಟು ಮನರಂಜನೆ, ಮಾಹಿತಿ ಮತ್ತು ಹೃದಯಸ್ಪರ್ಶಿ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.